ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಇವತ್ತು ನಾನು ನಿಮಗೆ ಶ್ರೀಖಂಡ ಮಾಡೋದು ತೋರಿಸ್ತೇನೆ. ಅಂದರೆ ಬಪ್ಪ ಅಂತೀವಿ. ತುಂಬ ಸ್ಪೆಷಲು, ಬೆಂಗಾಲಿ ಸ್ಪೆಷಲ್ ಇದು. ಕರೆ ಇದು ಮಾಡೋದು ಕೂಡ ತುಂಬ ಸುಲಭ. ನಾನು ನೋಡಿರಿ 1 ಲೀಟ್ರ್ ಹಾಲು ಕಾಯಿಸ್ಬಿಟ್ಟು ಗಟ್ಟಿ ಮೊಸರು ಮಾಡ್ಕೊಂಡಿದ್ದೇನೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋದು ಮರಿಬೇಡಿ. ನಾನು ಒಂದು ಬೌಲ್ ತೊಗೊಂಡಿದ್ದೇನೆ. ಅದನ್ನು ಕೆಳಗೆ ಇಟ್ಬಿಟ್ಟು ಅದರ ಮೇಲೆ ಜಾಳಿಗೆ ಇಟ್ಟು ನೆಟ್ ಬಟ್ಟೆ ತೊಗೊಂಡಿದ್ದೇನೆ. ಅಂದರೆ ಬೇಗ ನೀರು ಸೋಸಲಿಕ್ಕೆ ಅಂತ ಹೇಳಿ ನೆಟ್ ಬಟ್ಟೆ ತೊಗೊಂಡಿದ್ದೇನೆ. ನೀವು ಕಾಟನ್ ಬಟ್ಟೆ ಯೂಸ್ ಮಾಡ್ಬೋದು. ಈಗ ಅದರ ಮೇಲೆ ನಾನು ಮೊಸರನ್ನು ಹಾಕ್ಕೊಳ್ತೇನೆ. ನೋಡಿ ಮೊಸರು ಹಾಕಿ ಆದ ತಕ್ಷಣ ನೀವು ಅದನ್ನು ಬಿಗಿ ಮಾಡಿ ಕಟ್ಟಬಾರ್ದು, ಸಡಿಲವಾಗಿಯೇ ಗಂಟು ಕಟ್ಟಿ ಇಡಬೇಕು. ನೋಡಿ ನಾನು ಯಾವ ರೀತಿ ಮಾಡ್ತೇನಂತ ನೋಡಿ. ಇದು ತುಂಬ ರುಚಿ. ನೀವು ಮಲಾಯಿ ಅಂತೀವಲ್ಲ, ರಸಗುಲ್ಲ, ಸೇಮ್ ರಸಗುಲ್ಲ ಟೈಪ್ ಆಗ್ತದೆ, ಅಷ್ಟು ರುಚಿ. ನೋಡಿ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಒಜ್ಜಿ ಇಟ್ಟಿದ್ದೆ, ಅದು ನೀರೆಲ್ಲ ಬಸ್ದಿದೆ ನೋಡಿ. ಈಗ ಅದು ಬೆಣ್ಣೆ ಥರ ಗಟ್ಟಿಯಾಗಿ ಮೊಸರು ಬಂದಿದೆ. ಅಂದರೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿದೆ. ಅಂದರೆ ಹುಳಿ ಇರುವಂತಹ ನೀರೆಲ್ಲ ಹೊರಟು ಹೋಗ್ತದೆ. ಮೊಸರು ಮಾತ್ರ, ಅಂದರೆ ಗಟ್ಟಿ ಮೊಸರು ಮಾತ್ರ ಉಳಿಯುತ್ತೆ. ಹಾಗಾಗಿ ನೋಡಿ ಇದನ್ನು ನೀವು ಮತ್ತೊಂದು ಬೌಲಿಗೆ ಹಾಕ್ಕೊಳ್ಬೇಕು. ಈ ಗಟ್ಟಿ ಮೊಸರನ್ನ ನೀವು ಮತ್ತೊಂದು ಬೌಲಿಗೆ ಹಾಕಿ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಬೆಣ್ಣೆ ಥರ ಗಟ್ಟಿ ಇರ್ತದಲ್ಲ, ಅದು ಸ್ವಲ್ಪ ಸ್ಮೂತ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇರಬೇಕಿದ್ರೆ ನಾನು ಸಪ್ರೇಟು ಸಕ್ಕರೆ ಪುಡಿ, ಅಂದರೆ ಒಂದು 2 ಕಪ್ಪು ಆಗುವಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತೇನೆ. ಹಾಗೆ 1 ಕಪ್ಪು, ಸಣ್ಣ ಕಪ್ಪು, 1 ಕಪ್ಪಲ್ಲಿ ನಾನು ಹಾಲಿನ ಪುಡಿ ಹಾಕ್ಕೊಳ್ತೇನೆ. ಹಾಗೆ ನಾನು ಸಪ್ರೇಟಾಗಿ ಸ್ವಲ್ಪ ಒಂದು 4 ಕೇಸರಿ ದಳನ ನೆನೆ ಇಟ್ಟಿದ್ದೆ, ಅದನ್ನು ಕೂಡ ಇದಕ್ಕೆ ಮಿಶ್ರಣ ಮಾಡ್ಕೊಳ್ತೇನೆ. ನೋಡಿ ಈ ರೀತಿಯಲ್ಲಿ ಸ್ಮೂತಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಸಪ್ರೇಟಾಗಿ ಒಂದು ಟಿಫಿನ್ ಡಬ್ಬ ತೊಗೊಂಡು ನೀವು ಅದರೊಳಗೆ ಮಿಶ್ರಣ ಮಾಡಿರುವಂಥದ್ದು ಹಾಕೋಬೋದು. ನಾನು ಸ್ವಲ್ಪ ಡೆಕೋರೇಷನಿಗಂತ ಹೇಳಿ ಒಂದು 4 ಎಸಳು ಕೇಸರಿ ಹಾಕ್ಕೊಳ್ತಾ ಇದ್ದೇನೆ. ಮಿಶ್ರಣ ಮಾಡಿರುವಂಥದ್ದನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮುಚ್ಚಳ ಇದ್ದರೆ ಮುಚ್ಚಳ ಮುಚ್ಚಬಹುದು, ಇಲ್ಲಾಂದರೆ ಅಲ್ಯೂಮಿನಿಯಂ ಪೇಪರ್ ಇರ್ತದಲ್ಲ ಅದನ್ನು ಕೂಡ ನೀವು ಮುಚ್ಚಿ ಸ್ವಲ್ಪ ಒಂದು 15ರಿಂದ 20 ನಿಮಿಷ ನೀವು ಸಣ್ಣ ಉಗಿಯಲ್ಲಿ ಬೇಯಿಸಬೇಕು. ಅದ ನಂತರ ನೀವು ಫ್ರಿಜ್ಜಲ್ಲಿ ಇಡ್ಬೋದು. ನಾನು ಉಗಿಯಲ್ಲಿ ಬೇಯಿಸಿ ಫ್ರಿಜ್ಜಲ್ಲಿಟ್ಟು ತೆಗಿತಾ ಇದ್ದೆ ನೋಡಿ. ನನ್ನ ಮಗನೂ ಬಂದು ಹಾಕ್ತಾ ಇದ್ದಾನೆ, ಮಮ್ಮಿ ಯಾವಾಗ ತೆಗಿತೀನಿ ನೀನು, ಯಾವಾಗ ಕೊಡ್ತೀನಿ ನೀನು ಅಂತ ಕೇಳ್ತಾ ಇದ್ದಾನೆ. ಅಷ್ಟು ರುಚಿಯಾಗಿರ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಕ್ಕಳು ಮೊಸರು ತಿನ್ನೋದಿಲ್ಲ ಅಂತಾರೆ, ಈ ರೀತಿ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ನೋಡಿ ಎಷ್ಟು ಬೆಣ್ಣೆ, ಅಂದರೆ ಕೇಕ್ ಇರ್ತದಲ್ಲ, ಕೇಕ್ ಥರನೇ ಬಂದಿದೆ. ಗಿಣ್ಣ ಗಟ್ಟಿ ಗಿಣ್ಣ ಇರ್ತದಲ್ಲ, ಸೇಮ್ ಅದೇ ಅಂತಾನು ಅನ್ಬೋದು. ಆದರೆ ಸ್ವಲ್ಪ ಹುಳಿ ಇರ್ತದೆ. ನಾವು ಎಷ್ಟು ಅಂದರೂ ಮೊಸರು ಸ್ವಲ್ಪ ಹುಳಿ ಇದ್ದೇ ಇರ್ತದೆ. ಸಿಹಿ ಮೊಸರು ನಾನು ಆಗಂದಾಗೇ ಮೊಸರು ಮಾಡಿದ್ದರಿಂದ ಸ್ವಲ್ಪ ಹುಳಿ ಸಿಹಿ 2 ಮಿಕ್ಸ್ ಐತಿ. ನೋಡಿ ಇಷ್ಟು ಡೆಕೋರೇಷನ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟಲ್ವ. ನೋಡಿದರೆ ಹಾಗೇ ತಿನ್ನಬೇಕು ಅಂತ ಅನ್ನಿಸ್ತಾ ಉಂಟು. ಮನೆಯಲ್ಲಿ ಮಾಡಿ ಮೊಸರಿದ್ದರೆ ಖಂಡಿತ ವೇಸ್ಟ್ ಮಾಡಬೇಡ್ರಿ. ಈ ರೀತಿ ಮಾಡಿ ಒಮ್ಮೆ ಟೇಸ್ಟ್ ಮಾಡಿರಿ. ನೋಡಿರಿ ಈ ಚಾನಲ್ಗೆ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾವ ರೀತಿ ನಿಮಗೆ ಇಷ್ಟ ಆಗಿದೆ ನಾ ಹೇಳಿದ್ದು ಅಂತ ಅಂದಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಲ್ವಾ. ಈ ರಸಗುಲ್ಲ ಸೇಮ್ ರಸಗುಲ್ಲ ಥರನೇ ಇರ್ತದೆ, ಅಷ್ಟು ರುಚಿಯಾಗಿರ್ತದೆ ನೋಡಿ. ತುಂಬ ಖುಷಿ ಆಗ್ತದೆ, ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ. ಎಷ್ಟು ಟೇಸ್ಟಿಯಾಗಿದೆ ಅಂತಂದರೆ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಹೇಗಿರ್ಬೋದು ಅಂತ ನೀವೇ ಮನಸ್ಸಿನಲ್ಲಿ ಅಂದ್ಕೋರಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ.